ಒಂದು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಂಜೆ ಟೈಮಲ್ಲಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸಿ ನಿದ್ದೆ ಮಾಡೋದು. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು, ಆಮೇಲೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ನಾವು ಕೂಡ ಇವಾಗ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅಲ್ಲಿ ಅದು ಎಂಟ್ರೆನ್ಸ್. ಹಾಂ, ರಾತ್ರಿ ಹೋಗಿದ್ವಲ್ಲ. ಲೈಟ್ ಆಗಿದೆ. ಹೆಂಗೈತೆ? ಚೆನ್ನಾಯ್ತಾ? ನಾವು ಇದ್ದಂಥ ಹೋಟೆಲ್ ಹೆಸರು ಶ್ರೀಕಾರ ಪ್ಯಾರಡೈಸ್ ಮಂತ್ರಾಲಯಂ, ರೂಮ್ ನಂಬರ್ 103. ನಮ್ಮ ಬಸ್ಸು ಬಂದಿದೆ. ಗ್ರೀನ್ ಲೈನ್, ಹಸ್ರು ಹಸ್ರು ಹಸ್ರು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಮತ್ತೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಬನ್ನಿ, ಹೇಗಿತ್ತು ಇವತ್ತಿನ ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. 2 ಅವರ್ ರೆಸ್ಟ್ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಈಗ ಇನ್ನೊಂದು ರೌಂಡು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಂಜೆ ಟೈಮಲ್ಲಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸಿ ನಿದ್ದೆ ಮಾಡಿದ್ರಲ್ಲ. ಬರೀ ವಿಡಿಯೋ ಎಡಿಟ್ ಮಾಡೋದೇ ಆಗೋಯ್ತು. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ವಿ ಅಷ್ಟೇ. ಈ ಥರ ಇದೆ ತುಂಗಾ ನದಿ ತೀರ. ಫುಲ್ಲು ಹಾಳಾಗೋಗಿದೆ. ಹತ್ರಕ್ಕೆ ಹೋಗೋಕ್ಕೂ ಇಷ್ಟ ಆಗ್ತಿಲ್ಲ. ದೂರದಿಂದ ನೋಡಿಕೊಂಡು ವಾಪಸ್ ಹೋಗ್ಬೇಕೀಗ. ಹೋಗ್ತೀರಾ ಯಾರಾದ ಹತ್ರಕ್ಕೆ? ಬೋಟ್ ನಡೀತು ನೋಡೋಣ ಅಂತ ಬಂದ್ವಿ ಅಷ್ಟೇ. ಮಂತ್ರಾಲಯದಲ್ಲಿ ಇದೊಂದು ಬೇಜಾರಾಯಿತು ನಮಗೆ. ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ನದಿ ಹತ್ರ ಸಿಕ್ಕಾಬಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾರೆ. ಅದು ನೋಡೋಕ್ಕೆ ಒಂಥರ ಬೇಜಾರಾಗೋಯ್ತು. ಅಲ್ಲಿಂದ ಮತ್ತೆ ಸ್ವಲ್ಪ ಓಡಾಡಿಕೊಂಡು ಹಾಗೆ ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ತಾಂಡ್ರಾ? ಹಾಂ, ತಾಂಡ್ರಾ? ಇಲ್ಲ, ಅಲ್ಲೇ ಚೆನ್ನಾಗೈತೆ ಕಲೆಕ್ಷನ್ಸ್. ಸರ ತಗೊಳ್ಳೋ. ಹಾಂ, ಡಬಲ್ ಬೇಕಾ? ಎಷ್ಟು ಕೇಳೋದು? 250 ಅಮ್ಮ ಡಬಲ್ದು. ಸಿಂಗಲ್ ಬಂದು 150. ಇಯರಿಂಗ್ಸ್ ಬರುತ್ತಾ? ಇಲ್ಲ ಮೇಡಮ್, ಸಿಂಗಲ್ ಮೇಡಮ್. ಸಿಂಗಲ್ದಲ್ಲಿ ಮಾಮೂಲಿ ಬೇಕಾ 60 ರೂಪಾಯಿ. ಮತ್ತು ಈಗ ನಾವು ದೇವಸ್ಥಾನದ ಮುಂದೆ ಎಲ್ಲ ತುಂಬಾ ಜನ ಇದ್ದರು. ಈಗ ಮತ್ತೆ ದರ್ಶನಕ್ಕೆ ಹೋದರೆ ಮತ್ತೆ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡು ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋಣ. ಹಾಗೆ ಪ್ರಸಾದ ಮಧ್ಯಾಹ್ನ ಮಿಸ್ ಆಯ್ತಲ್ಲ, ಈಗ ಸಂಜೆ ಊಟ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಫೋಟೋಶೂಟ್ ಎಲ್ಲ ಮಾಡೋರು ಮಾಡ್ಕೊತಿದ್ರು. ಒಬ್ಬರು ಫೋಟೋ ತಕ್ಕೊಡಿ ಅಂತ ಕೇಳಿದ್ರು, ಅವ್ರಿಗೂ ಕೂಡ ಫೋಟೋಸ್ ಎಲ್ಲ ತೆಗೆದು ಕೊಟ್ವಿ. ಹಾಗೆ ಫಂಕ್ಷನ್ ಕೂಡ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಿತ್ತು. ಎಲ್ಲೆಲ್ಲಿಂದನೂ ಎಷ್ಟೊಂದು ಜನ ಎಲ್ಲ ಬಂದು ಇಲ್ಲಿ ಒಂದು ವಾರದಿಂದ ಪ್ರೋಗ್ರಾಮ್ಗಳು ನಡೀತಾನೆ ಇದೆಯಂತೆ. ಇವತ್ತು ಲಾಸ್ಟು. ಇವತ್ತು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ನೋಡಿದ್ವಿ. ನಿಮಗೂ ಕೂಡ ತೋರಿಸ್ತೀನಿ ಒಂದು ಸ್ವಲ್ಪ ಅದು ಹೇಗಿತ್ತು ಅಂತ. ಕಾಪಿರೈಟ್ ಬರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು. ಎಲ್ಲೋದ್ರೂ ಎಲ್ಲ ಕಡೆನೂ ಹಾಡುಗಳು ಆಡ್ತಾನೆ ಇದ್ರು. ಬರ್ಬೋದೇನೋ ಗೊತ್ತಿಲ್ಲ. ಬಂತು ಅಂದರೆ ನಾನು ಆಮೇಲೆ ಅದನ್ನು ಮ್ಯೂಟ್ ಮಾಡಬೇಕಾಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಒಂಥರ ಖುಷಿ ಆಯಿತು. ಎಲ್ಲ ದೇವರ ಹಾಡುಗಳನ್ನ ಆಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು, ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು, ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು, ನಿನ್ನ
ಚೇರ್ಗಳೆಲ್ಲ ಫುಲ್ ಆಗಿಬಿಟ್ಟಿತ್ತು. ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ ನಮಗೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹಾಗೆ ನಮ್ಮ ಇನ್ನೊಬ್ಬರು ನಮ್ಮ ಸ್ಟೂಡೆಂಟು ರಾಘವೇಂದ್ರಂದು ಮೂರ್ತಿನ ತಗೋಬೇಕು ಅಂತ ಅಂದರು. ಅವರ ಸಿಸ್ಟರ್ ಬೇಕು ಅಂತ ಹೇಳಿದ್ರಂತೆ. ಹಂಗಾಗಿ ಅದನ್ನು ಕೂಡ ತಗೊಂಡು ಹಾಗೆ ಈಗ ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಮತ್ತೆ ಈಗ ಯಾವ ಹೆಣ್ಮಕ್ಳಿಗೆ ತಾನೇ ಶಾಪಿಂಗ್ ಅಂದರೆ ಇಷ್ಟ ಇಲ್ಲ ಅಲ್ವಾ. ಸುಮ್ಮನೆ ಹೋಗ್ತೀವಿ ಅಂತ ಹೋದ್ರೂ ಆ ಕಡೆ ಕಣ್ಣಾಯಿಸೋ ಥರ ಆಗುತ್ತೆ, ಸುಮ್ಮನೆ ಹೋಗೋಕ್ಕೆ ಆಗಲ್ಲ. ಹಂಗಾಗಿ ನೋಡೋಣ ಅಂತ ಇನ್ನೂ ಟೈಮ್ ಇತ್ತು, 7:30 ಊಟ ಸ್ಟಾರ್ಟ್ ಆಗೋದು. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ಓಡಾಡಿಕೊಂಡು ಶಾಪಿಂಗ್ ಮಾಡ್ತಾಯಿದ್ವಿ. ಆ ಬಳೆಗಳು ತುಂಬಾ ಚೆನ್ನಾಗಿದೆ ಮಂತ್ರಾಲಯದಲ್ಲಿ, ಅದೊಂದು ನಂಗೆ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ಗಳಿದೆ. ಹಾಗೆ ಡಿಫ್ರೆಂಟಾಗೆಲ್ಲ ಬಳೆಗಳು ಎಷ್ಟೋ ಎಲ್ಲ ಅಂಗಡಿಗಳಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಇಟ್ಟಿದ್ರು. ಹಂಗಾಗಿ ನಾನು ನೋಡ್ತಾ ಇದ್ದೆ. ಇದೆಲ್ಲ 100 ರೂಪೀಸ್ಗೆ 4 ಮತ್ತು 50 ರೂಪೀಸ್ದು ಇತ್ತು, ಮತ್ತು ಒಂದು ಡಜನ್ 100 ರೂಪೀಸು 50 ರೂಪೀಸ್ ಆ ಥರದ್ದೆಲ್ಲ ಇತ್ತು. ಚೆನ್ನಾಗಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಸ್ಯಾರಿಗೆ ಅಂದ್ಬಿಟ್ಟು ತಗೊಂಡೆ, ಅದು ತುಂಬಾ ಚೆನ್ನಾಗಿತ್ತು. 100 ರೂಪೀಸ್ ಒಂದು ಡಜನ್, ಅದು ತುಂಬಾ ಇಷ್ಟ ಆಯಿತು ನನಗೆ. ಹಂಗಾಗಿ ಮತ್ತೆ ನೋಡಿದ್ವಿ ಒಂದಷ್ಟು ಸರ ಅದು ಇದು ಎಲ್ಲ. ಇವಾಗ 6:30 6:40 ಆಗಿದೆ ಹತ್ತತ್ರ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು, ಆಮೇಲೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ನಾವು ಕೂಡ ಇವಾಗ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮಧ್ಯಾಹ್ನನೂ ಪ್ರಸಾದ ಸಿಗಲಿಲ್ಲ, ಅದಕ್ಕೆ ಈಗ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ನಾವು ಬಂದ ಮೇಲೆ ಎಷ್ಟು ಜನ ಬಂದಿದ್ದಾರೆ. ಫೈನಲಿ ಹೋಗ್ತಾ ಇದ್ದೀವಿ. 1 ಗಂಟೆ ಕಾದು ಪ್ರಸಾದಕ್ಕೆ ಮೊದಲನೇ ಪಂಕ್ತಿಗೆ ಹೋಗ್ತಾ ಇದ್ದೀವಿ ನಾವೇ. ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾವ್ರೆ ಜನ, ಯಪ್ಪ. ಫೈನಲಿ ಪ್ರಸಾದ ಸಿಕ್ತು. ಫೈನಲಿ ಪ್ರಸಾದ ಸಿಕ್ತು. ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಸಾಂಬಾರು ರೈಸು ಮತ್ತು ಮೊಸರನ್ನ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗ ಊಟ ಇನ್ನೂ ಚೆನ್ನಾಗಿತ್ತು, ಬಟ್ ಇವತ್ತು ಸಿಂಪಲ್ಲಾಗಿ ಕೊಟ್ಟಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವೀಗ ದೇವಸ್ಥಾನದ ಮುಂಭಾಗಕ್ಕೆ ಹೋದ್ವಿ. ಪ್ರಸಾದ ತಗೋಬೇಕಿತ್ತು, ಪ್ರಸಾದ ತಗೊಂಡಿರಲಿಲ್ಲ, ಬೆಳಿಗ್ಗೆ ಕೂಡ ಜಾಸ್ತಿ ಚೆನ್ನಾಗಿತ್ತು ಅಂತ ಈಗ ಪ್ರಸಾದ ತಗೊಳ್ಳೋಕ್ಕೆ ಹೋಗ್ತಿದ್ದೀವಿ. ಪಾದಪದ್ಮಗಳಲ್ಲಿ ಸಮರ್ಪಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನವಂತು, ಸಮಸ್ತ ಸನ್ಮಂಗಳಾಗಲಿ. ರಾಘವೇಂದ್ರ ಗುರು ವೈಭವೋತ್ಸವದಲ್ಲಿ ನಡೆದ ಕಾರ್ಯಕ್ರಮಗಳ ಒಂದು ಚಿತ್ರಣ ಕಣ್ಮುಂದೆ ಬರುವಂತೆ ಸಂಕ್ಷೇಪವಾಗಿ ವಿವರಿಸುವುದರ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಅನೇಕ ವಿದ್ವಾಂಸರು ಬೇರೆ ಬೇರೆ ಊರಿನಿಂದ ಬಂದು ಪ್ರವಚನ ನಡೆಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಸಹಯೋಗವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ತಿರುಮಲ ತಿರುಪತಿ ದೇವಸ್ಥಾನ ದಾಸಾಹಿತ್ಯ ಪ್ರಾಜೆಕ್ಟನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ, ಇಲ್ಲಿ ಪ್ರೋಗ್ರಾಮ್ಗಳನ್ನ ಮಾಡಿದಂಥ ಎಷ್ಟೊಂದು ಜನಕ್ಕೆ ಅಲ್ಲಿ ಗುರುಗಳ ಕೈಯಿಂದ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಥರ ಮಾಡ್ತಾಯಿದ್ರು. ನೋಡಿಕೊಂಡು ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಪ್ರಸಾದಕ್ಕೆ ಅಂತ. ಇಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಜನ ಇದ್ದರು. ಮತ್ತು ಇಲ್ಲಿ ಒಂದು ರೂಲ್ಸು, ಒಬ್ಬರಿಗೆ ಇಷ್ಟಿಷ್ಟು ಮಾತ್ರನೇ ಕೊಡೋದು ಅಂತ, ಜಾಸ್ತಿ ನಾವು ಎಷ್ಟೇ ದುಡ್ಡು ಕೊಡ್ತೀವಿ ಅಂದರೂ ಕೂಡ ಕೊಡಲ್ಲ. ಒಬ್ಬರಿಗೆ 3 ಪ್ಯಾಕೆಟ್ನ ಕೊಡ್ತಾರೆ. ಅದರಲ್ಲಿ ಒಂದೊಂದರಲ್ಲಿ ಒಂದು 4-5 ಪೀಸ್ ಇರುತ್ತೆ. ಈ ಥರ ಒಬ್ಬೊಬ್ರಿಗೆ ಇಷ್ಟು ಕೊಡ್ತಾರೆ. ನಾವು ಎಲ್ಲರೂ ಹೋಗೋದೇನು ಬೇಡ, ಇಷ್ಟು ಜನ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಈ ಥರ ಆಯಿತು. ಬಟ್ ಓಕೆ, ಅದನ್ನೇ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ. ಚೆನ್ನಾಗಿರುತ್ತೆ. ಪರಿಮಳ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮಾತ್ರನೇ ಸಿಗೋದು ಈ ಥರ ಪ್ರಸಾದನೂ ಕೂಡ ಎಲ್ಲ ತಗೊಂಡಿದ್ದಾಯಿತು. ಮತ್ತು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮಗೆ ಬಸ್ ಇದ್ದಿದ್ದು 10:15ಗೆ. ಅಷ್ಟರಲ್ಲಿ ಮತ್ತೆ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ಬಿಡೋಣ ಅಂದ್ಕೊಂಡು ಈಗ ಮತ್ತೆ ಅಲ್ಲಿ ದೇವಸ್ಥಾನದಿಂದ ಹೊರಗಡೆ ಹೋಗ್ತಿದ್ದೀವಿ. ಹೋಗ್ಬೇಕಾದ್ರೆ ಮತ್ತೊಂದು ಸಲ ನಮಸ್ಕಾರ ಮಾಡಿಕೊಂಡು
ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಮತ್ತು ನಾವು ಬೇರೆ ದೇವಸ್ಥಾನಗಳಿಗೆಲ್ಲೂ ಹೋಗಲಿಲ್ಲ, ಯಾಕಂದರೆ ತುಂಬಾ ಬಿಸಿಲಿತ್ತು, ಹಾಗೆ ತುಂಬ ಜನನೂ ಕೂಡ ಜಾಸ್ತಿ ಇದ್ದರು. ಹಾಗೆ ಹೆಜ್ಜೆ ನಮಸ್ಕಾರ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ಹಂಗಾಗಿ ಆಮೇಲೆ 20 ಕಿಲೋಮೀಟರ್ಸ್ ಜರ್ನಿ ಆಟೋದಲ್ಲಿ ಹೋಗಬೇಕಿತ್ತು. ಹಾಗಾಗಿ ಬೇಡ, ಈಗ ಲಾಸ್ಟ್ ಟೈಮ್ ಬಂದಾಗೆಲ್ಲ ಹೋಗಿದ್ವಲ್ಲ ಅಂದ್ಕೊಂಡು ಇಲ್ಲೇ ಇದ್ಬಿಡೋಣ ಇವತ್ತು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಎಲ್ಲೂ ಹೋಗಲಿಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇಲ್ಲೇ ಬಂದು ಎಲ್ಲ ಓಡಾಡಿಕೊಂಡು ಪ್ರಸಾದನೂ ಎಲ್ಲ ಅಲ್ಲೇ ದೇವಸ್ಥಾನದಲ್ಲಿ ತಿಂದ್ಕೊಂಡು ಮತ್ತೆ ಹೊರಗಡೆ ಬರಬೇಕಾದ್ರೆ ಈ ಒಂದು ಶಾಪ್ ಕಾಣಿಸ್ತು. ಲಾಸ್ಟ್ ಟೈಮ್ ಕೂಡ ಈ ಒಂದು ಶಾಪಲ್ಲಿ ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ವಿ, ಚೆನ್ನಾಗಿತ್ತು ಅಂದ್ಬಿಟ್ಟು ಮತ್ತೆ ಇಯರಿಂಗ್ಸ್ ತೊಗೊಳೋರೆಲ್ಲ ತೊಗೊಂಡು ನಾವೊಂದು ಬ್ಯಾಗ್ ಬಂದಿತ್ತು, ಚೆನ್ನಾಗಿತ್ತು. ಅದೊಂಥರ ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ವಿ ಇಲ್ಲಿ ಬಂದಾಗ, ಚೆನ್ನಾಗಿತ್ತು. ಹಾಗಾಗಿ ನೋಡ್ತಾ ಇದ್ದೆ, ಅದು ಒಂದೇ ಒಂದು ಪೀಸ್ ಇತ್ತು, ಬಟ್ ಸ್ವಲ್ಪ ಡ್ಯಾಮೇಜ್ ಬೇರೆ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಬೇರೆ ಪೀಸ್ ಇಲ್ವಾ ಅಂತ ಕೇಳಿದೆ, ಅವರು ಇರೋದು ಇದು ಒಂದೇ ಅಂತಂದರು. ತೊಗೋತೀವಿ, ಡ್ಯಾಮೇಜ್ ಆಗಿರೋದೆಲ್ಲ ಯಾಕೆ ಅಂದ್ಬಿಟ್ಟು ಅದನ್ನ ಹಾಗೆ ಬಿಟ್ಟು ನಾನು ಪಕ್ಕದಲ್ಲೇ ಇನ್ನೊಂದು ಶಾಪ್ ಇದೆ, ಅಲ್ಲೂ ಅಷ್ಟೇ ಲಾಸ್ಟ್ ಟೈಮು ತೊಗೊಂಡಿದ್ವಿ ನಾವು. ಅದಕ್ಕೆ ಅಲ್ಲಿ ಹೋಗಿ ನೋಡಿದೆ, ಅಲ್ಲಿ ಬೇರೆ ಕಲರಲ್ಲಿ ಸಿಕ್ತು ನನಗೆ, ಅದನ್ನು ತಗೊಂಡೆ. ತೋರಿಸ್ತೀನಿ ನಿಮಗೂ ಕೂಡ ಅದು ಹೇಗಿದೆ ಅಂತ. ಒಂದು 350 ರುಪೀಸನ್ನು ಪೇ ಮಾಡಿದೆ ನಾನು ಇದಕ್ಕೆ. ಚೆನ್ನಾಗಿತ್ತು, ಬಟ್ ಕ್ವಾಲಿಟಿನೂ ಅಷ್ಟೇ, ಜಿಪ್ಪು ಮತ್ತು ಒಂಥರ ಲುಕ್ ವೈಸು ಅಷ್ಟೇ ಯೂನಿಕ್ಕಾಗಿ ಚೆನ್ನಾಗಿತ್ತು. ನನಗೆ ಈ ಥರ ಬ್ಯಾಗ್ಸ್ಗಳದ್ದು ಕಲೆಕ್ಷನ್ಸ್ ಮಾಡೋಕ್ಕೆ ತುಂಬಾ ಇಷ್ಟ. ಹಂಗಾಗಿ ಹಾಗೆ ಇಲ್ಲಿ ಬಂದಿದ್ದಕ್ಕೆ ಒಂದು ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ತಗೊಂಡೆ ಅಷ್ಟೇ. ಜಾಸ್ತಿ ಶಾಪಿಂಗ್ ಎಲ್ಲ ಏನು ಮಾಡಿಲ್ಲ, ಇದೊಂದು ಅಷ್ಟೇ ನಾನು ನನಗೆ ಅಂತ ತಗೊಂಡಿದ್ದು. ಈಗ ನಾನು ತೋರಿಸ್ದೆ ನೋಡಿ, ಇಲ್ಲಿ ಸೇಮ್ ಅದೇ ಪ್ಯಾಟ್ರನಲ್ಲಿ ಬೇರೆ ಬೇರೆ ಕಲರ್ಗಳಿತ್ತು. ಒಂದು 5 ಕಲರ್ ಇತ್ತು ಈ ಶಾಪಲ್ಲಿ. ಫಸ್ಟ್ ಒನ್ ಲೈಟ್ ಪರ್ಪಲ್, ಅದು ಬಟ್ ಫೋಟೋದಲ್ಲಿ ಪಿಂಕ್ ಕಾಣಿಸ್ತಿದೆ. ಅದು ನನಗಿಷ್ಟ ಆಯಿತು. ನೋಡಿದ ತಕ್ಷಣ ಆ ಒಂದು ಬ್ಯಾಗ್ನ ನಾನು ಇಲ್ಲಿ ತಗೊಂಡೆ. ಪರವಾಗಿಲ್ಲ, ವರ್ತ್ ಅನಿಸುತ್ತೆ. ಬಟ್ ಕೆಲವೊಂದು ಕಡೆ ಎಲ್ಲ ಪ್ರೈಸ್ ಜಾಸ್ತಿ ಹೇಳ್ತಾರೆ, ಆವಾಗ ನಾವು ಅಲ್ಲಿ ಸ್ವಲ್ಪ ಮಾತಾಡಿ ಬಾರ್ಗೇನಿಂಗ್ ಮಾಡಿ ತಗೋಬೇಕಾಗುತ್ತೆ. ಕೆಲವೊಂದು ಕಡೆ ಮಾಡ್ಬೋದು, ಬಟ್ ಕೆಲವೊಂದು ಕಡೆ ಅವರು ಏನೋ ಅದಕ್ಕೆ ರೆಡಿನೇ ಇರಲ್ಲ, ಮಾತಾಡೋಕ್ಕೆ ರೆಡಿ ಇರಲ್ಲ. ತಗೊಂಡ್ರೆ ತಗೊಳ್ಳಿ, ಹೋದರೆ ಹೋಗಿ ಅನ್ನೋ ಥರನೂ ಬಿಹೇವ್ ಮಾಡ್ತಾರೆ. ಬಟ್ ಓಕೆ, ಅದೇನು ಮಾಡೋಕ್ಕಾಗಲ್ಲ. ಈ ಥರ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಈ ಥರ ಎಲ್ಲ ಆಗುತ್ತೆ. ನಿಮಗೂ ಯಾರಿಗಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಒಂದು ಬ್ಯಾಗು ಫೈನಲ್ ಆಗಿ ನಾನು ತಗೊಂಡಿದ್ದು ತುಂಬಾ ಚೆನ್ನಾಗಿದೆ. ನೋಡಿ, ನನ್ನ ಡ್ರೆಸ್ಗೂ ಕೂಡ ಮ್ಯಾಚ್ ಆಗ್ತಿತ್ತು, ಬಟ್ ಇಷ್ಟ ಆಯಿತು ನನಗೆ, ಹಂಗಾಗಿ ತಗೊಂಡೆ. ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಎಲ್ಲ ಅಲ್ಲಲ್ಲಿ ಅಕ್ಕಪಕ್ಕ ಎಲ್ಲ ಶಾಪ್ಗಳಲ್ಲಿ ನೋಡ್ತಾ ಇದ್ವಿ. ಫೈನಲಾಗಿ ಇನ್ನೊಂದು 1/2 ಅವರ್ ಇದೆ ಅನ್ನೋಂಗೆ ಹೋಗ್ಬಿಟ್ಟು ರೂಮ್ಗೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಹೇಗೂ ಬಂದಿದ್ವಲ್ಲ ಅಂತ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಈಗ ಬಂದ್ವಿ. ಹೋಗ್ತಾ ಹಾಗೆ ರೋಡಲ್ಲಿ ಯಾವ ಶಾಪ್ಗಳು ಚೆನ್ನಾಗಿ ಕಾಣಿಸುತ್ತೆ ಅದರೊಳಗಡೆ ಎಲ್ಲ ಒಂದು ವಿಸಿಟ್ ಹಾಕಿ ಯಾರ್ಯಾರಿಗೆ ಏನೇನು ಬೇಕೋ ಆ ಥರ ಎಲ್ಲರೂ ಕೂಡ ಶಾಪಿಂಗ್ನ ಮಾಡ್ತಾಯಿದ್ರು. ಇವರು ಪೌಚಸ್ಗಳನ್ನ ತಗೊಂಡ್ರು ಮಕ್ಕಳಿಗೆ ಅಂದ್ಬಿಟ್ಟು. ಹಾಗೆ ಇನ್ನು ಕೆಲವರೆಲ್ಲ ಬ್ಯಾಂಗಲ್ಸು ಆ ಥರದ್ದೆಲ್ಲ ನೋಡ್ತಿದ್ವಿ. ನನಗೆ ಇನ್ನೊಂದು ಶಾಪಲ್ಲಿ ಈ ಥರ ಬ್ಯಾಂಗಲ್ಸ್ ಇಷ್ಟ ಆಯಿತು. ಇದು ನನ್ನ ಮಗಳಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ. 100 ರುಪೀಸ್ ಪೇರು. ತುಂಬಾ ಚೆನ್ನಾಗಿದೆ ಗಾಜಿನ ಬಳೆಗಳು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಹಾಕ್ಕೊಂಡಾಗಲೂ ಅಷ್ಟೇ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಸೈಜ್ ದೊಡ್ಡದಲ್ಲಿ ಇತ್ತು ನಾನು ಈಗ ಟ್ರಯಲ್ ನೋಡಿದ್ದು, ಬಟ್ ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಆಮೇಲೆ ಕೊಟ್ಟರು. ಇನ್ನೊಂದು ನನ್ನ ಕೈಯಲ್ಲಿ ಥರ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದು ಅಷ್ಟೇ 100 ಅಲ್ಲ, ಅದು 150 ಏನೋ ಹೇಳಿದ್ರು ಪೇರ್ಗೆ. ಚೆನ್ನಾಗಿತ್ತು. ಗಾಜಿನ ಬಳೆ ಇಷ್ಟಪಡೋರಿಗಂತೂ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟೊಂದು ಕಡೆ ಎಲ್ಲ ನೋಡಿದ್ದೀವಿ, ಬಟ್ ಇಲ್ಲಿ ಮಾತ್ರ ಮಂತ್ರಾಲಯದಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಶಾಪಲ್ಲಿ ಈ ಥರ ಬ್ರೇಸ್ಲೈಟ್ ಕಣ್ಣಿಗೆ ಬಿತ್ತು. ಇದು 150 ರುಪೀಸ್ ಹೇಳಿದ್ರು. ಕೊಡ್ಬೋದು ಅಂತ ಅನ್ನಿಸ್ತು, ಪರವಾಗಿಲ್ಲ, ವರ್ತ್ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಮತ್ತು ಕಾವ್ಯ ಅದೊಂದು ಬ್ರೇಸ್ಲೈಟ್ನು ಕೂಡ ತಗೊಂಡ್ವಿ. ಚೆನ್ನಾಗಿತ್ತು, ಗೋಲ್ಡ್ ಕಲರಲ್ಲಿ ಇತ್ತು, ಅದನ್ನು ತಗೊಂಡ್ವಿ. ಹಾಗೆ ಇಯರಿಂಗ್ಸ್ ಎಲ್ಲ ನೋಡ್ತಾಯಿದ್ರು. ಮತ್ತು ಒಂದು ನೆಕ್ ಪೀಸ್ ಕೂಡ ಚೆನ್ನಾಗಿತ್ತು ಇಲ್ಲಿ. ಇದು ಕೂಡ ಇಷ್ಟ ಆಯಿತು. 550 ಆರಾಮಾಗಿ ಕೊಡ್ಬೋದು, ಬಟ್ ಬೇಡ ಅಂತ ಅಂದ್ಕೊಂಡು ಮತ್ತೆ ನಾವಿವಾಗ ಇಲ್ಲಿ ಮಂತ್ರಾಲಯದಲ್ಲಿ ಫೇಮಸ್ಸು ಬದನೆಕಾಯಿ ಬಜ್ಜಿ ಮತ್ತು ಮಿರ್ಚಿ ಮಂಡಕ್ಕಿ. ಈ ಸೈಡೆಲ್ಲ ಜಾಸ್ತಿ ಟಿಫನ್ ಅಂತಲೇ ತಿಂತಾರೆ ಇದನ್ನೆಲ್ಲ. ಹಾಗಾಗಿ ನಾವು ಕೂಡ ಬಂದಿದ್ವಲ್ಲ, ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಬ್ರೆಡ್ ಬೋಂಡ ತಿಂತವ್ರೆ ಇವರು, ಮಿರ್ಚಿ ಮಂಡಕ್ಕಿ ತಿಂತವ್ರೆ. ದಿವ್ಯಾ ಹೆಂಗೈತೆ? ಚೆನ್ನಾಯ್ತಾ?
ಟೈಮ್ ಈಗ 9:30 ಆಗಿದೆ. ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. 24 hours ಟೈಮಿಗೆ ಬುಕ್ ಮಾಡಿದ್ದು ಆಗಿದೆ ಟೈಮು. ಬಸ್ ಇರೋದು 10:15ಗೆ. ಒಂದು ಅರ್ಧ ಗಂಟೆ ಆಗುತ್ತೆ. ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು 5 ನಿಮಿಷ. ಬಸ್ ಸ್ಟಾಪ್ ಹತ್ರದಲ್ಲೇ ಇದೆ. ಹೋಗ್ಬಿಟ್ಟು ಈಗ ಬಸ್ ಹತ್ಕೊಂಡು ಹೊರಡೋದು. ಹೆಂಗಿತ್ತು ಮಂತ್ರಾಲಯ? ಆಡ್ತಿದ್ದೀವಿ, ರೂಮಿಂದ ಆಚೆ ಹೋಗ್ತಿದ್ದೀವಿ. ಹೇಳಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಂ, ಕಾಲು ನೋವಾಯ್ತಾ? ಫಸ್ಟ್ ಟೈಮ್ ಹೆಜ್ಜೆ ನಮಸ್ಕಾರ ಮಾಡಿ ಸ್ವಲ್ಪ ಕಾಲು ನೋವಾಗೈತಿ ಇವ್ರಿಗೆ. ಇವರು ಅವರು ತಾವೇಳಿ. ನಮ್ಗೆ ಚೆನ್ನಾಗಿದ್ದೀವಿ ನಾವು. ಎಲ್ಲರೂ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ, ಯಾರು ಏನೂ ಆಗಿಲ್ಲ. ನಾನು ಚೆನ್ನಾಗೈತೆ ದೇವ್ರ ದರ್ಶನ. ಫಸ್ಟ್ ಟೈಮ್ ಬಂದಿದ್ದು ಮಂತ್ರಾಲಯಕ್ಕೆ. ಚೆನ್ನಾಗಿ ದರ್ಶನ ಮಾಡ್ಕೊಂಡಿದೀವಿ. ಮಾಡ್ತಾ ಇದೀವಿ. ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಇನ್ನೊಂದ್ಸಲ ಓಡಾಡ್ಕೊಂಡು ಬಂದ್ವಿ. ಈಗ ಫೈನಲ್ ಆಗಿ ರೂಮು ಖಾಲಿ ಮಾಡ್ತಾ ಇದ್ವಿ. ನೀವು ಹಾಕೋಬಿಡು ಒಂದಕ್ಕೆ ಹಾಕೋಬಿಡು. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಮತ್ತೆ ನೀರಿಗೆ ದುಡ್ಡು ಕೊಡ್ಬೇಕಲ್ಲಿ. ಮಾಡೋಣ. ಊಟ ಆಯಿತು ದೇವಸ್ಥಾನದಲ್ಲೇ. ಆಚೆ ಕಡೆ ಸ್ನ್ಯಾಕ್ಸ್ ಆಯಿತು. ಈಗ ನಿದ್ದೆ ಮಾಡಬೇಕು ಅಷ್ಟೇ. ಬೆಳಿಗ್ಗೆ ಇವಾಗ 10:15 ಬಸ್ ಹತ್ತಿದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಹೋಯ್ತು. 5 ಆಗಲ್ಲ, 6 ಗಂಟೆ ಆಗುತ್ತೆ. 5:30 ಅಷ್ಟರಲ್ಲಿ ಮೆಜೆಸ್ಟಿಕ್ಗೆ ಹೋಗ್ತೀವಿ. ಅಲ್ಲಿಂದ ನಾವು ಕುಣಿಗಲ್ಗೆ ಹೋಗೋ ಅಷ್ಟರಲ್ಲಿ ಒಂದು 7:30, 8 ಆಗುತ್ತೆ. ನೋಡೋಣ, ಮತ್ತೆ ಸಿಗ್ತೀವಿ. ನಾವು ಇದ್ದಂಥ ಹೋಟೆಲ್ ಹೆಸರು ಶ್ರೀಕಾರ ಪ್ಯಾರಡೈಸ್ ಮಂತ್ರಾಲಯ, ರೂಮ್ ನಂಬರ್ 103. ಬಾಯ್ ಬಾಯ್. ಬಾಯ್ ಬಾಯ್. ಮಾಡ್ತಾ ಇರಲ್ಲ, ಅಲ್ಲಿ ಹೋಗ್ಲೇಬೇಕು ಕಂಪಲ್ಸರಿ. ಇಲ್ಲೇ ಅಲ್ಲಿ ಇವ್ರಿಗೆ ಲಿಫ್ಟ್ ಆಗಲ್ಲ, ಕಕ್ಕಬಿಡ್ತಾರ ವಾಂತಿ. ಇವ್ರಿಗೆ ಲಿಫ್ಟ್ ಆಗಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸರಿ ಯಾರು ಮಂತ್ರಾಲಯಕ್ಕೆ ಬರೋರು ಈ ರೂಮ್ ಬುಕ್ ಮಾಡ್ಕೊಂಡು ಬನ್ನಿ. ನಾವು ಲಾಸ್ಟ್ ಟೈಮಲ್ಲಿ ಡಿಸೈಡ್ ಮಾಡಿ ಉಳ್ಕೊಂಡಿದ್ದಂಥ ಹೋಟೆಲ್ಲು ಇದು. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ಡೀಟೇಲ್ಸ್ ಕೊಡಿ ಅಂತ. ನೋಡಿ, ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ಬೇಕಂದರೆ ಹೋಗೋಕ್ಕೆ ಮುಂಚೆ ನೀವು ಒಂದು 4-5 ಡೇಸ್ ಇತ್ತು ಅಂದರೂ ಪರವಾಗಿಲ್ಲ, ಇಲ್ಲ 1 ಡೇ ಬಿಫೋರ್ ಆದರೂ ಓಕೆ. ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವೈಲೇಬಲ್ ಇದೆಯಾ ರೂಮ್ಸ್ ಅಂತ ಕೇಳಿಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು. ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ರೂಮ್ ಚಿಕ್ಕದಾದ್ರೂ ನಾವು ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿದ್ವಿ. ಯಾರಿಗೂ ಏನು ಬೇಜಾರು ಏನೂ ಆಗಲಿಲ್ಲ. ಕ್ಲೀನ್ನೆಸ್ಸು ಆಗಿರ್ಬೋದು ಎಲ್ಲದೂ ಕೂಡ ಚೆನ್ನಾಗಿತ್ತು. ಹಂಗಾಗಿ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲೋಗಿ ಪರದಾಡೋದಕ್ಕಿಂತ ಒಂದು ಸಲ ಇಲ್ಲಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಇವ್ರದ್ದೇ ಒಂದು 3-4 ಹೋಟೆಲ್ಗಳಿದೆಯಂತೆ. ಒಂದಲ್ಲ ಒಂದರಲ್ಲಿ ರೂಮ್ ಸಿಗುತ್ತೆ. ಹಂಗಾಗಿ ತುಂಬಾ ನಿಯರ್ ಬೈ ಇತ್ತು. ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ ದೇವಸ್ಥಾನಕ್ಕೆ. ಆ ಥರ ಇದ್ರೇ ಬೆಟರು. ನಾವು ಎಷ್ಟು ಸಲ ಬೇಕಾದರೂ ರೂಮ್ಗೂ ದೇವಸ್ಥಾನಕ್ಕೂ ಆರಾಮಾಗಿ ಓಡಾಡ್ಬೋದು. ಗ್ರೀನ್ ಲೈನ್ ಟ್ರಾವೆಲ್ಸ್ ನಾವು ಕೂಡ ಇದರಲ್ಲೇ ಬುಕ್ ಮಾಡಿರೋದು. ಬಟ್ ನಮ್ಮ ಬಸ್ ಬರೋಕ್ಕೆ ಇನ್ನೂ ಟೈಮ್ ಐತೆ. ಈಗ 10 ಗಂಟೆ ಟೈಮ್ ತೋರಿಸಿ. 10 ಗಂಟೆ ಇನ್ನು ನಮ್ಮ ಬಸ್ಸು ಬಂದಿದೆ. ಗ್ರೀನ್ ಲೈನ್ ಗಾಡಿ ಬಂತು 4699.
ಹಸಿರು ಹಸಿರುಗಿರೋದಕ್ಕೆ ಗ್ರೀನ್ ಲೈನ್ ಅಂತ ಹೆಸರು. ನೋಡಿ ಡ್ರೈವರು ಹಸಿರು, ಕಂಡಕ್ಟ್ರು ಹಸಿರು, ಎಲ್ಲ ಹಸಿರು ಗ್ರೀನ್ ಲೈನ್. ನಾವೇ ಫಸ್ಟಾ? ಲೈನ್ ಹಸ್ರು ಹೇಳಿದ್ಯಾ? ಎಲ್ಲಿ ದೋಸ್ ಸುಮ್ಕ ಇಲ್ಲಿಬ್ರು, ಹಿಂದೆ ಇಬ್ರು, ಇಲ್ಲೊಬ್ರು. 5 ಸೀಟ್ ಮೇಲೆ ಗ್ರೀನ್ ಸೀಟ್ ಎಲ್ಲ ಫುಲ್ ಈ ಥರ ಇದೆ. ಇದೇನೀಗ ಹೊರಡುತ್ತೆ, ಬಸ್ಸು ಸಿಕ್ಕಿದೆ ಫೈನಲಿ. ಹೊರಡಬೇಕು, ಇನ್ನೊಂದು 5 ನಿಮಿಷ ಹೊರಡಬೇಕು. ಮಾರ್ನಿಂಗು ನಾವು ಒಂದು 5:36 ಅಷ್ಟರಲ್ಲಿ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಮತ್ತೆ ಸಿಗ್ತೀವಿ. ಗುಡ್ ನೈಟ್. ಬಾಯ್. ಎದ್ದು ಬಂದಂಗಾಯ್ತು. ಬಂದಿದ್ದೀವಿ ಬೆಂಗಳೂರು ಮೆಜೆಸ್ಟಿಕಲ್ಲಿದ್ದೀವಿ. 5:30ಗೆ ಬಂದ್ವಿ. ವಾಶ್ರೂಮ್ ಎಲ್ಲ ಹೋಗಿ ಮುಗಿಸ್ಕೊಂಡೀಗ ಬಸ್ಸಿಗೆ ವೇಟ್ ಮಾಡಿದ್ದೀವಿ. ಹೊರಡೋಣ. 6 ಗಂಟೆ ಆಯಿತು. ನಂದಿನಿ ಅವರು ಹಿಂಗೆ ಹೋಗ್ತಾರೆ, ನಾವು ಕುಣಿಗಲ್ಗೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಂದ ನಾವು ಕುಣಿಗಲ್ ಬಸ್ ಹತ್ಕೊಂಡು ಕುಣಿಗಲ್ಗೆ ಬರೋ ಅಷ್ಟರಲ್ಲಿ ಒಂದು 8:10 ಆಗಿತ್ತು. ಸ್ವಲ್ಪ ಫುಲ್ಲು ನಿದ್ದೆನೋ ಚೆನ್ನಾಗೇ ಮಾಡಿದ್ವಿ ಬಸ್ಸಲ್ಲಿ, ಕಂಫರ್ಟಬಲಾಗಿ ಚೆನ್ನಾಗಿತ್ತು. ಫುಲ್ ಸ್ಲೀಪಿಂಗ್ ಕೋಚ್ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಂಡು ಬರ್ಬೋದು. ಆದರೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ನೆನ್ನೆಲ್ಲ ಓಡಾಡಿ ಅಂದ್ಬಿಟ್ಟು ಇಲ್ಲೂ ಕೂಡ ಬಸ್ಸಲ್ಲಿ ಒಂದು ಸ್ವಲ್ಪ ನಿದ್ದೆ ಥರನೂ ಇತ್ತು. ಆಮೇಲೆ ವೀಡಿಯೋಗಳು ಕೂಡ ಎಡಿಟ್ ಎಲ್ಲ ಮಾಡೋದಿತ್ತು, ಅದನ್ನು ಹಾಗೆ ಎಡಿಟ್ ಮಾಡ್ಕೊಂಡು ಬಂದೆ. ಹಾಗೆ ಶುಕ್ರವಾರ ಬೇರೆ ಆಗಿದ್ದರಿಂದ ಪೂಜೆಗೆ ಅಂದ್ಬಿಟ್ಟು ಬಾಳೆಹಣ್ಣು ಹೂವು ಎಲ್ಲ ಹಾಗೆ ತಗೊಂಡು ಈಗ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನ್ನ ಮಗ ಏನು ತಂದಿದ್ಯಾ ಅಂತ ಫುಲ್ ಖುಷಿ ಆಗ್ಬಿಟ್ಟ ನೋಡಿ. ಗನ್ನನ್ನು ನೋಡಿ ತುಂಬಾ ಇಷ್ಟ ಅವ್ನಿಗೆ ಈ ಥರದ್ದೆಲ್ಲ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ಅದರಲ್ಲಿ ಮ್ಯೂಸಿಕ್ ಕೂಡ ಬರ್ತಿದ್ದರಿಂದ ಫುಲ್ ಖುಷಿ ಆಗೋದ. ನನಗೂ ಕೂಡ ಖುಷಿ ಆಯಿತು. ಬರೋ ಅಷ್ಟರಲ್ಲಿ ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು. ನಮ್ಮ ಮನೆಯವರು ಟಿಫನ್ನು ಕೂಡ ರೆಡಿ ಮಾಡಿದರು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಅಂದ್ಬಿಟ್ಟು. ಇವತ್ತು ಪಲಾವ್ ಮಾಡಿದರು, ಚೆನ್ನಾಗಿ ಮಾಡಿದರು. ಪರವಾಗಿಲ್ಲ, ಮ್ಯಾನೇಜ್ ಮಾಡೋಷ್ಟು ಬರುತ್ತೆ. ಹಂಗಾಗಿ ಬಿಸಿ ಪಲಾವ್ ರೆಡಿ ಇತ್ತು. ನಾನು ಹೋಗೋ ಅಷ್ಟರಲ್ಲಿ ಬಂದು ಕರ್ಕೊಂಬಂದರು. ಈಗ ಮಕ್ಕಳಿಗೆ ತಿನ್ನಿಸಿ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾರ್ಮಲ್ ನಮ್ಮ ವರ್ಕ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಟ್ರಿಪ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸಡನ್ ಪ್ಲ್ಯಾನ್ ಆಗಿ ಹೊರಟಿದ್ದು, ಬಟ್ ಅಲ್ಲೂ ಅಷ್ಟೇ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು. ರೂಮು ಕೂಡ ಚೆನ್ನಾಗಿ ಸಿಕ್ತು. ಒಂಥರ ಚೆನ್ನಾಗಿತ್ತು. ಎಲ್ಲದೂ ಕೂಡ ಓಕೆ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಮನೆಯದು ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮನೆಯವರು ಮಕ್ಕಳನ್ನ ನೋಡ್ಕೊತಿದ್ದರಿಂದ ಆರಾಮಾಗಿ ಟ್ರಿಪ್ನ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಬಂದಮೇಲೆ ಮನೆಯಲ್ಲಿ ಒಂದು ವಾತಾವರಣನೇ ಚೇಂಜ್ ಆಗುತ್ತೆ. ಹಾಗೆ ರಾಯರು ಕೂಡ ಬಂದಿದ್ದಾರೆ. ವಿಗ್ರಹ ಕೂಡ ತೊಗೊಂಬಂದಲ್ಲ ಇವತ್ತು, ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು, ಹೇಗೂ ಶುಕ್ರವಾರ ಅಲ್ವಾ ಅಂತ ಮಕ್ಕಳನ್ನೆಲ್ಲ ಕಳಿಸಿ ಸ್ಕೂಲಿಗೆ. ಆಮೇಲೆ ಮನೆಯವರೇ ಪೂಜೆನೂ ಕೂಡ ಮಾಡಿದ್ರು. ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಪೂಜೆ ಅವರು ಮಾಡಿದ್ರು. ಸಿಂಪಲ್ಲಾಗಿ ಈ ಥರ ಇರುತ್ತೆ ನಮ್ಮ ಮನೆಯ ಪೂಜೆ. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಹಾಗೆ ಟಿಫನ್ನು ಕೂಡ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಯಾರಾದರೂ ಈ ಥರ ಸುಸ್ತಾಗಿ ಬಂದಾಗ ಬಿಸಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಟಿಫನ್ ಎಲ್ಲ ಆಯಿತು. ಸ್ನಾನ ಮಾಡಬೇಕು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಇವತ್ತು ಒಂದು ಶ್ರೀಮಂತ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಸಿಕ್ಕಾಬಟ್ಟೆ ಕಾಲು ನೋವಾಗ್ಬಿಟ್ಟಿದೆ. ನೆನ್ನೆ ಗೊತ್ತಾಗಲೇ ಇಲ್ಲ ನಮಗೆ. ಈಗ ಫುಲ್ಲು ನನಗೆ ಹೆಜ್ಜೆ ಎತ್ತಿಡೋಕ್ಕೆ ಆಗ್ತಿಲ್ಲ, ಅಷ್ಟು ನೋವಾಗ್ತಿದೆ. ನೋಡ್ತೀನಿ ಮಧ್ಯಾಹ್ನದವರೆಗೂ ನೋಡೋಣ ಅಂತ ಹೇಳಿದ್ದೀನಿ. ಮನೆಯವ್ರಿಗೆ ಹೇಳಿದೆ ಹೋಗ್ಬೇಕು ಈ ಥರ ಅಂತ. ಫಸ್ಟೇ ಹೇಳಿದರೆ ಕೆಲಸನಾದರೂ ಮುಗಿಸ್ಕೊತಿದ್ದೆ, ಹೋಗ್ಬೋದಿತ್ತು ಅಂತ ಅಂದರು. ನಾನು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜ ಒಂದು ಮೆಟ್ಲು ನಮ್ಮ ಮನೆ ಮೆಟ್ಲು ಹತ್ತು ಬರೋದೇ ಕಷ್ಟ ಆಗೋಯ್ತು ನನಗೆ. ಅಷ್ಟು ಕಾಲು ನೋವಾಗ್ಬಿಟ್ಟಿದೆ. ನೋಡೋಣ, ಕೆಲಸ ಏನಾದರೂ ಬೇಗ ಮುಗಿದ್ರೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ
ಮೇ ಬಿ ಕ್ಯಾನ್ಸಲ್ ಆಗ್ಬೋದು ಅನಿಸುತ್ತೆ ಹೋಗೋದು. ಬೇಜಾರಾಗ್ತಿದೆ ಮಿಸ್ ಆಯ್ತಲ್ಲ ಅಂತ. ಬಟ್ ನಿಜ ನನ್ನ ಕೈಲಿ ಆಗ್ತಿಲ್ಲ, ಸಖತ್ತು ಕಾಲು ನೋವಾಗ್ಬಿಟ್ಟಿದೆ. ಅಷ್ಟೇ ಈ ವಿಡಿಯೋ ಎಂಡ್ ಮಾಡೋಣ ಅಂತ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹೆಂಗೋ ನಾನು ಬರೋ ವರ್ಷದಲ್ಲಿ ಮನೆಯವರು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಟಿಫನ್ ಕೂಡ ಎಲ್ಲ ಮಾಡಿ ಕಳಿಸಿದ್ವಿ, ಸ್ಕೂಲಿಗೆ ಕಳಿಸಿದ್ವಿ. ಟಿಫನ್ ಎಲ್ಲ ಮಾಡಿದ್ರು ಅವರೇನೆ, ಪೂಜೆನೂ ಕೂಡ ಎಲ್ಲ ಆಯಿತು. ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಏನಾದರೂ ಅಡುಗೆ ಏನಾದ್ರು ಮಾಡಬೇಕು ಮಧ್ಯಾಹ್ನಕ್ಕೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗೆ ವಿಡಿಯೋನು ಕೂಡ ಎಡಿಟ್ ಮಾಡಬೇಕು. ಫುಲ್ಲು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಅನ್ನೋ ಥರ ಟೈಮೇ ಇಲ್ಲ. ಏನಾದರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಹಾಗಾಗಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಈಗ ನೆನ್ನೆ ಮೊನ್ನೆ ಎಲ್ಲ ಮಕ್ಕಳೆಲ್ಲ ಬಿಚ್ಚಿರೋದೆಲ್ಲ ಇದೆ. ಮತ್ತು ಈಗ ನಾನು ಟ್ರಿಪ್ಪಿಂದ ತಂದಿರೋದೆಲ್ಲ ಒಗಿಬೇಕು. ಈ ಥರ ಫುಲ್ಲು ಆರಾಮಾಗಿ ಬಂದಪ್ಪ ಮುಗಿಸ್ಕೊಂಡು ರೆಸ್ಟ್ ಮಾಡಬೇಕು ಅನ್ನೋಕ್ಕಾಗೋದೇ ಇಲ್ಲ. ಅದಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನೋಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹೋಗೋದು ಫಂಕ್ಷನ್ಗೆ ಏನಾದರೂ ಹೋದರೆ ನಾನು ತೋರಿಸ್ತೀನಿ. ಆಗಲಿಲ್ಲ ಅಂದರೆ ಸಾರಿ, ಅವ್ರಿಗೆ ವಿಡಿಯೋ ಮೂಲಕ ಕೂಡ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದ್ಸಲ ಸೀಮಂತಕ್ಕಂತೂ ಹೋಗೋಕ್ಕಾಗಲಿಲ್ಲ. ಅಕಸ್ಮಾತ್ ಡೆಲಿವರಿ ಆದಮೇಲೆ ಮಗುನ ನೋಡ್ಕೊಂಡು ಬರೋಣ ಬಿಡು ಅಂತ ಅಂದರು ಮನೆಯವರು. ಆಯಿತು, ಹಂಗೆ ಮಾಡೋಣ ಅಂತಲೇ ಅನ್ನಿಸ್ತಿದೆ ನನಗೂ. ಯಾಕಂದರೆ ನಾನು ಅಷ್ಟು ಈಸಿಯಾಗಿ ರೆಸ್ಟ್ ತೊಗೋಬೇಕು ಅಂತ ಕೂತ್ಕೊಳ್ಳೋಳಲ್ಲ. ಬಟ್ ಇವತ್ತು ನಿಜವಾಗ್ಲೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ಸುಮ್ಮನೆ ಆಗ್ತಾಯಿದ್ದೀನಿ. ನೋಡಬೇಕು, ಹೇಳೋಕ್ಕಾಗಲ್ಲ, ಅದು ಗೊತ್ತಿಲ್ಲ. ಇನ್ನು ಅಕಸ್ಮಾತ್ ಇನ್ನೊಂದು 2 ಅವರ್ ಆದಮೇಲೆ ನಾನು ರೆಸ್ಟ್ ತಗೊಂಡು ಎದ್ಮೇಲಾದರೂ ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ, ನನ್ನ ಕೈಲಿ ಆಗುತ್ತೆ ಅನಿಸಿದ್ರೆ ಖಂಡಿತ ಹೋಗಿ ಅಟೆಂಡ್ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಿರ್ತೀನಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.